ಇವತ್ತಿಗೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ 78 ವರ್ಷ ಆಯಿತು. ಆದರೆ ಎಷ್ಟು ಜನಕ್ಕೆ ಆರ್ಥಿಕ ಸ್ವಾತಂತ್ರ್ಯ ಸಿಕ್ಕಿದೆ, ಆಯ್ಕೆಯ ಸ್ವಾತಂತ್ರ್ಯ ಸಿಕ್ಕಿದೆ? ಅಟ್ಲೀಸ್ಟ್ ಆ ಥರದ ಪ್ರಶ್ನೆಗಳಾದರೂ ನಿಮ್ಮಲ್ಲಿ ಹುಟ್ಟಿದೆಯಾ? ಇಲ್ಲ ಅಂತಂದರೆ ಈ ವಿಡಿಯೋನ ಕೊನೆ ತನಕ ನೋಡಿ. ಏನಕ್ಕೆಂದರೆ ಆ ಥರದ ಹಲವಾರು ಪ್ರಶ್ನೆಗಳು ನಿಮ್ಮಲ್ಲಿ ಉದ್ಭವಿಸ್ಬೋದು. ಆ ಒಂದು ಪ್ರಶ್ನೆಗಳಿಗೆ ಉತ್ತರನಾದರೂ ಹುಡುಕುವಂಥ ದಾರಿನಾದರೂ ನಿಮ್ಗೆ ಸಿಗ್ಬೋದು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್ ಹಾರನ್ ವ್ಯೂಸ್. ಇವತ್ತಿಗೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ 78 ವರ್ಷ ಆಯಿತು. ಎಲ್ಲ ಕಡೆ ಫ್ಲಾಗ್ ಹಾಸ್ಟ್ ಆಯಿತು, ಪರೇಡ್ಗಳಾದವು, ಸಾಂಸ್ಕೃತಿಕ ಕಾರ್ಯಕ್ರಮಗಳಾದವು, ಎಲ್ಲರೂ ಫೋಟೋಸ್ಗಳು ತೊಗೊಂಡ್ರು, ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಹಂಚ್ಕೊಂಡ್ರು. ಇಡೀ ದಿನ, ಇವತ್ತಿನ ದಿನ ಎಲ್ಲ ಕಡೆ ಸ್ವಾತಂತ್ರ್ಯೋತ್ಸವದ ಒಂದು ಆಚರಣೆಯನ್ನು ವಿಜೃಂಭಣೆಯಿಂದ ಮಾಡಿದ್ರು. ಎಲ್ಲ ತುಂಬ ಚೆನ್ನಾಗಾಯಿತು. ಸೊ ಈ ಒಂದು ಸ್ವಾತಂತ್ರ್ಯೋತ್ಸವಕ್ಕೋಸ್ಕರ ತುಂಬ ಜನ ತ್ಯಾಗ ಮಾಡಿದ್ದಾರೆ, ತಮ್ಮ ಜೀವನವನ್ನು ಅರ್ಪಣೆ ಮಾಡಿಕೊಂಡು ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ. ದೇಶ ಪ್ರಗತಿಯಲ್ಲಿ ಸಾಗ್ತಾ ಇದೆ. ಆದರೆ ಒಂದೇ ಒಂದು ಪ್ರಶ್ನೆ ಏನು ಅಂತಂದರೆ, ತುಂಬ ಪ್ರಶ್ನೆಗಳಿದೆ. ಅಂದರೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆಯಾ? ಆರ್ಥಿಕ ಸ್ವಾತಂತ್ರ್ಯ ಸಿಕ್ಕಿದೆಯಾ? ದೇಶದ ಪ್ರಗತಿ ಆಗುವುದು ಪ್ರತಿಯೊಬ್ಬ ದೇಶದಲ್ಲಿರೋ ಪ್ರತಿಯೊಬ್ಬನ ಮನುಷ್ಯನ ಬೆಳವಣಿಗೆ ಆದಾಗ ಮಾತ್ರ ದೇಶದಲ್ಲಿ ಪ್ರಗತಿ ಸಾಧ್ಯ. ನಮ್ಮಲ್ಲಿ ನಾವು ಹುಟ್ಟಿ ತುಂಬ ಎಷ್ಟು ವರ್ಷಗಳಾದ್ರೂ ಇಲ್ಲಿವರೆಗನಾದರೂ ವೈಯಕ್ತಿಕ ಸ್ವಾತಂತ್ರ್ಯ ಪಡ್ಕೊಂಡಿದ್ದೀವ, ಆರ್ಥಿಕ ಸ್ವಾತಂತ್ರ್ಯ ಪಡ್ಕೊಂಡಿದ್ದೀವ, ಮಾನಸಿಕ ಸ್ವಾತಂತ್ರ್ಯ ಪಡ್ಕೊಂಡಿದ್ದೀವ, ಆ ನೆಮ್ಮದಿಯ ಸ್ವಾತಂತ್ರ್ಯವನ್ನು ಪಡ್ಕೊಂಡಿದ್ದೀವ? ಈ ಒಂದು ಗದ್ದಲದಲ್ಲಿ, ಈ ಒಂದು ಕಿರ್ಚಾಟದಲ್ಲಿ ಎಲೆಕ್ಷನ್ಗಳು ಬರ್ತಾ ಇರುತ್ತೆ, ಹಬ್ಬಗಳು ಬರ್ತಾ ಇರುತ್ತೆ, ಹೋರಾಟಗಳಾಗ್ತಾ ಇರುತ್ತೆ, ಪ್ರವಾಹಗಳಾಗ್ತಾ ಇರುತ್ತೆ, ಭೂಕಂಪ ಆಗ್ತಾ ಇರ್ತದೆ, ಭೂಕುಸಿತ ಆಗ್ತಾಯಿದೆ, ಹೋರಾಟಗಳಾಗ್ತದೆ, ಪ್ರಪಂಚಾದ್ಯಂತ ಏನೇನೋ ಆಗ್ತದೆ, ಪ್ರೊಸೆಸ್ಗಳಾಗ್ತಾ ಇರುತ್ತೆ. ಈ ಒಂದು ಸದ್ದು ಗದ್ದಲದಲ್ಲಿ ನಮ್ಮನ್ನು ನಾವು ಮರಿತಾ ಇದ್ದೀವ? ಅಟ್ಲೀಸ್ಟ್ ನಮ್ಮಲ್ಲಿ ಪ್ರಶ್ನೆಗಳಾದ್ರು ಇದೆಯಾ? ನಮ್ಮನ್ನು ನಾವು ಕಂಡುಕೊಂಡಿದ್ದೀವ? ನಿಜವಾಗ್ಲೂ ನಮಗೆ ಇಷ್ಟ ಬಂದಿರೋಂಥ ಸಬ್ಜೆಕ್ಟ್ಗಳನ್ನ, ನಮಗೆ ಇಷ್ಟ ಬಂದಿರೋಂಥ ವಿಷಯಗಳನ್ನ ನಾವು ಓದ್ಕೊಂಡಿದ್ದೀವ? ಅಥವಾ ಯಾರೋ ಆಯ್ಕೆ ಮಾಡಿಕೊಟ್ಟಿರೋಂಥ ವಿಷಯಗಳನ್ನ ನಮ್ಮ ಆಯ್ಕೆಗಳು ಅಂತೇಳಿ ನಾವು ಅದನ್ನು ಕಲ್ತ್ಕೊಂಡು ಮುಂದೆ ಹೋಗ್ತಾ ಇದ್ದೀವ? ತುಂಬ ಜನ ಅದೇ ಥರ ತಪ್ಪುಗಳನ್ನ ಮಾಡ್ಕೊತಾರೆ. ಏನೋ ವಿಷಯಗಳು ಇಷ್ಟ ಇರಲ್ಲ, ಅವ್ರಿಗೆ ಇನ್ನೇನೋ ಇಷ್ಟ ಇರುತ್ತೆ. ಒಬ್ಬರಿಗೆ ಡೈರೆಕ್ಟರ್ ಆಗಬೇಕಂತಿರುತ್ತೆ, ಒಬ್ರಿಗೆ ಫೋಟೋಗ್ರಫಿ ಮಾಡಬೇಕಂತಿರುತ್ತೆ, ಒಬ್ರಿಗೆ ಇನ್ನೇನೋ ಬಿಸ್ನೆಸ್ ಮಾಡಬೇಕಂತಿರುತ್ತೆ, ಒಬ್ಬೊಬ್ರಿಗೂ ಒಂದೊಂಥರದ ಆಸೆಗಳಿರುತ್ತೆ. ಆದರೆ ಈ ಸಮಾಜದ ಕಟ್ಟುಪಾಡುಗಳಿಗೆ ಒಳಗಾಗಿ ಅವರು ಯಾವುದೇ ರೀತಿಯಾದಂಥ ಒಂದು ಆಯ್ಕೆಗಳನ್ನ ಮಾಡ್ಕೊಳ್ಳೋಂಥ ಒಂದು ಅವಕಾಶನೂ ಕೂಡ ಅವ್ರಿಗೆ ಇಲ್ಲದೇ ಇರೋ ರೀತಿ ಇರುತ್ತೆ. ಆ ಒಂದು ಸ್ವತಂತ್ರವನ್ನು ಎಲ್ಲರೂ ಪಡ್ಕೋಬೇಕು ಅನ್ನೋದು ನನ್ನ ಉದ್ದೇಶ. ಅವ್ರಿಗೇನು ಇಷ್ಟ ಇದೆ ಅದನ್ನು ಮಾಡಬೇಕು, ಅವ್ರಿಗೆ ಇದು ಸರಿ ಅನಿಸಿದ್ರೆ ಅದನ್ನು ಮಾಡಬೇಕು. ನನಗಿದ್ರೆ ಬೆಳವಣಿಗೆ ಇದೆ ಅಂದರೆ ಆ ಒಂದು ಚೂಸ್ ಮಾಡೋದು ಸ್ವತಂತ್ರ ಇರಬೇಕು, ಟೈಮ್ ಫ್ರೀಡಮ್ ಇರಬೇಕು ಅಲ್ವಾ? ಇರೋದು ಎಷ್ಟು ದಿನ ಇರ್ತಾರೆ, ಎಷ್ಟು ದಿನ ಇರೋಕ್ಕೆ ಸಾಧ್ಯ ಆಗುತ್ತೆ? ಇರೋ ಅಷ್ಟು ದಿನದನ್ನಾದರೂ ಖುಷಿಯಾಗಿ ಸಂತೋಷವಾಗಿ ಬದುಕುವಂಥ ಒಂದು ಬದುಕನ್ನು ಕಟ್ಕೊಳ್ಳೋಂಥ, ತನಗನಿಸಿದ ಬದುಕನ್ನು ಬದುಕುವ ಒಂದು ಆಯ್ಕೆ ಏನಾದರೂ ಅವ್ರಿಗೆ ಇದೆಯಾ? ಆ ಸ್ವತಂತ್ರ ಇದೆಯಾ? ಆ ಫ್ರೀಡಮ್ ಇದೆಯಾ ಅವರಿಗೆ? ಏನೋ ಒಂದು ಪ್ರಶ್ನೆ ಬಂತು ಇವಾಗ. ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು, ಬಟ್ ನಮಗೆ ಸಿಗ್ತಾ? ಎಷ್ಟು ಜನಕ್ಕೆ ಸಿಕ್ಕಿದೆ? ಎಷ್ಟು ಜನ ಪಡ್ಕೊಂಡಿದ್ದಾರೆ? ಎಷ್ಟು ಜನ ಪಡ್ಕೊಳ್ಳೋಂಥ ದಾರಿ ಹೇಳಿದ್ದಾರೆ? ಎಷ್ಟು ಜನಕ್ಕೆ ಈ ಯೋಚನೆ ಇದೆ? ಫಸ್ಟ್ ಆಫ್ ಆಲ್ ಈ ಒಂದು ವಿಡಿಯೋ ಮುಖಾಂತರ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಅಟ್ಲೀಸ್ಟ್ ಈ ಒಂದು ಪ್ರಶ್ನೆಗಳು ಇದ್ದರೆ ನಿಮ್ಮಲ್ಲಿ, ಆ ಪ್ರಶ್ನೆಗಳಿಗೆ ದಯವಿಟ್ಟು ಬೇಗ ಉತ್ತರವನ್ನು ಕಂಡುಕೊಂಡು ಒಂದು ಹೊಸ ದಾರಿನ ಹುಡ್ಕೊಳ್ಳಿ. ನಿಮ್ಗೆ ಏನು ಅನಿಸುತ್ತೆ ಅದನ್ನು ಮಾಡಿ, ಖುಷಿಯಿಂದ ಮಾಡಿ. ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನಿಮಗೆ ಯಾವ ಥರದ ವಿಚಾರಗಳು ಇಷ್ಟ ಅನ್ನೋದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ, ನೀವಿನ್ನೂ ನನ್ನ ಆರ್ಎನ್ ನ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಈ ಶೇರ್ ಮಾಡಿ, ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ, ಮತ್ತೆ ಸಿಗೋಣ.